ನೀನು ಮ್ಯಾಚಲ್ಲಿ ಎಷ್ಟು ಮುಳುಗೋಗಿದ್ದೆ ಅಂದರೆ ಹಾಲು ಕುಡ್ದಿದ್ದೆ ನಿನಗೆ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ನೀನು ತುಂಬ ಇಂಟ್ರೆಸ್ಟ್ ಆ್ಯಂಡ್ ಕ್ಯೂರಿಯಸ್ ಆಗಿದೆಯಾ? ಹೌದು, ಈಗ ನನ್ನ ಮಗಳ ಇಂಟ್ರೆಸ್ಟ್ ಕೂಡ ನನ್ನ ಜೊತೆ ಇದೆ. ಅಮ್ಮ, ಮತ್ತೇನಾದರೂ ಬೇಕಿತ್ತಾ? ಇಲ್ಲ, ಇನ್ನೊಂದು ವಿಷಯ ಹೇಳೋಕಿದೆ. ಏನು? ಮತ್ತೆ ಸ್ಕೂಲಲ್ಲಿ ಏನು ತರಲೆ ಮಾಡಿಲ್ಲ ತಾನೇ? ಪ್ರಿನ್ಸಿಪಲ್ ಏನಾದರೂ ಮತ್ತೆ ಮೀಟಿಂಗ್ ಕರೆದಿದ್ದಾರಾ ಹೇಗೆ? ಇಲ್ಲ, ಮೊದಲು ನೀವಿಬ್ರು ಪ್ರಾಮಿಸ್ ಮಾಡಿದ್ರೆ ವಿಷಯ ಹೇಳ್ತೀನಿ. ನೀನು ಮ್ಯಾಟ್ರ್ ಹೇಳಿದ್ರೆ ಮಾತ್ರ ಪ್ರಾಮಿಸ್ ಮಾಡ್ತೀವಿ. ಅಮ್ಮ ನನಗೆ ಪ್ರಾಮಿಸ್ ಮಾಡಿದ್ರು. ಅಮ್ಮ, ನೀವಿದನ್ನ ಬ್ರೇಕ್ ಮಾಡಲ್ಲ ಅಂತ ಗೊತ್ತು. ಓಹೋ, ಪ್ರಾಮಿಸ್ನ ಈ ಥರನೂ ಮಾಡಿಸ್ಕೋತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನೀವು ಅಷ್ಟೇ ಪಪ್ಪ. ನೀವು ಎಸ್ ಅಂದ್ರೆ ನಾನು ಹಾಲು ಕುಡಿತೀನಿ, ತಿಂಡಿ ತಿಂತೀನಿ, ಮೆಡಿಸಿನ್ ತಗೋತೀನಿ. ಓ, ಕಂಡೀಷನ್ ಬೇರೆನಾ? ಆಯಿತು ಕಂದ, ನೀನೇನು ಹೇಳಿದ್ರು ಓಕೆನೆ. ಪ್ರಾಮಿಸ್? ಪ್ರಾಮಿಸ್. ಅಮ್ಮ, ಓಕೆ, ನಂದು ಪ್ರಾಮಿಸ್. ನಾಳೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅಯ್ಯೋ ಇರಿ, ನಂದಿನ್ನೂ ಮಾತು ಮುಗ್ದಿಲ್ಲ. ಆಮೇಲೆ ವಿಶ್ವಾಡು ಅಂತೆ. ಸ್ಪೋರ್ಟ್ಸ್ ನಡೆಯೋ ದಿನ ನೀವಿಬ್ರು ನನ್ನ ಜೊತೆಗೆ ಸ್ಪೋರ್ಟ್ಸ್ ಡೇಗೆ ಸ್ಕೂಲಿಗೆ ಬರ್ತೀರಾ? ಪ್ರಾಮಿಸ್ ಮಾಡಿದ್ದೀರಿ? ಆಗಲ್ಲಾನು ಹಾಗಿಲ್ಲ. ಅಲ್ಲ ಸಾನ್ವಿ, ನಾನು ಅಲ್ಲ, ಪಾಪ ಸೌಂದರ್ಯ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಹೋಗಿ ಸಮಾಧಾನ ಮಾಡಿ. ನಾನಾ? ರೀ, ಚಿರುನೇ ಸುಮ್ಮನೆ ಇದ್ದಾನೆ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಇತ್ತೀಚೆಗೆ ತುಂಬ ಓವರಾಗಿ ಮಾಡ್ತಾ ಇದ್ದೀರಾ. ಸ್ವಲ್ಪ ಲಿಮಿಟಲ್ಲಿರಿ, ಅರ್ಥ ಆಯ್ತಾ? ಹಾಂ. ಏನು ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ನಂಗೊಂದು ಸ್ಟ್ರಾಂಗಾಗಿ ಫಿಲ್ಟರ್ ಕಾಫಿ ಮಾಡ್ಕೊಬರೋಗಿ. ಓಕೆ. ದಿಶಾ, ನನಗೂ ಹಾಗೆ ಒಂದು ಕಪ್ ಮಾಡ್ಬಿಡಮ್ಮ. ಯಾಕೆ ಚಿಕ್ಕಪ್ಪ, ಅದಕ್ಕೆ ಕೈ ರುಚಿ ಸಾಕಾಗ್ಲಿಲ್ವ ನಿಮಗೆ? ಈ ಕಾಫಿನಲ್ಲಿ ಯಾಕೋ ಟೇಸ್ಟೇ ಇಲ್ಲ ಕಣ. ನೀವು ಬಕೆಟ್ ಅಲ್ಲ, ಹಂಡೆ. ಆಯ್ತಾಯ್ತು, ಹೋಯ್ ಚಿಕ್ಕಪ್ಪಗೂ ಸೇರ್ಸ್ ಮಾಡ್ಕೊಬನ್ನಿ. ಸರಿ. ಚಿರು, ಹೀರೋದೆಲ್ಲ ಹೊಸ ಬೈಕ್ ತಂದ್ಬಿಟ್ಟಿದ್ಯಾ? ಹಂಗೆ ನಾವು ನಾನು ಮದುವೆ ಆದ ಹೊಸರಲ್ಲಿ ಸುಕ್ಕುನ ಹೀಗೆ ಗಾಡಿ ಮೇಲೆ ಕೂರ್ಸ್ಕೊಂಡು ಡ್ರಿಫ್ಟ್ ಮಾಡ್ತಾ ಇದ್ದೆ. ಡ್ರಿಫ್ಟು ಸರಿಯಾಗಿ ಗಾಡಿಗೆ ಸ್ಟ್ಯಾಂಡ್ ಹಾಕದೆ ಬೀಳಿಸ್ತಾ ಇದ್ರಿ, ಇನ್ ಡ್ರಿಫ್ಟ್ ಅಂತೆ ಡ್ರಿಫ್ಟು. ಸುಮ್ಮನೆ ಎಲ್ಲರ ಮುಂದೆ ಯಾಕೆ ಮರ್ಯಾದೆ ಕಳಿದ್ಯಾ? ನಿಮ್ಗೆ ಅದಿದೆಯಾ? ಸುಕ್ಕೋ, ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರ ಮುಂದೆ ಇಳಿಸ್ತೀನಿ ನಿನ್ನ ಸೊಕ್ಕು. ಇದೇನು ಚಿರು, ನನಗೊಂದು ಮಾತು ಹೇಳಿದೆ ಹೊಸ ಬೈಕ್ ತಗೊಂಡ್ಬಿಟ್ಟಿದ್ಯಾ? ಅದಕ್ಕೆ ದಿಶಾ ಅವ್ರ ಜೊತೆ ಕಾರಲ್ಲಿ ಓಡಾಡೋದಕ್ಕಿಂತ ಬೈಕಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಒಳ್ಳೆ ಐಡಿಯಾ ಕಣೋ. ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಹತ್ತತ್ರ ಜಾಲಿಯಾಗಿ ರೈಡ್ ಹೋಗ್ಬೇಕು, ಅದೇ ತಾನೇ? ನನ್ನ ಇಂಟೆನ್ಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ರೆ ಚಿಕ್ಕಪ್ಪ. ಏನೆಲ್ಲ ನೋಡ್ತಾ ನಿಂತೀರಾ? ದಿಶಾ, ಆರತಿ ಮಾಡು ಬಮ್ಮ. ಒಂದು ನಿಮಿಷ, ಪೂಜೆ ಮಾಡಬೇಕಾಗಿರೋದು ನೀವಲ್ಲ, ಅದಕ್ಕೆ.
ಅದಕ್ಕೆ ಒಂದು ನಿಮಿಷ. ಸ್ಟಾರ್ಟ್ ಮಾಡಬೇಕಾಗಿರೋದು ನೀವು ದಿಶಾ. ಏನು ಚಿರು, ಇವತ್ತು ಹೀಗೆ ಹೊಸ್ದಾಗಿ ಹೇಳ್ತಾ ಇದೆಯಾ? ನೀನು ಯಾವುದೇ ಹೊಸ ವೆಹಿಕಲ್ ತೊಗೊಂಡ್ರು ಅದಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ನಾನೇ ತಾನೆ. ಹೌದದಕ್ಕೆ, ಆದರೆ ಇವತ್ತು ಈ ಬೈಕ್ ನಾನು ತೊಗೊಂಡಿರೋದು ನನ್ನ ಹೆಂಡತಿ ದಿಶಾಗೋಸ್ಕರ. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಮನೆ ಸೊಸೆಯಾಗಿ ನನಗೆ ಆ ಹಕ್ಕು ಇಲ್ಲ ಅಂತ ಹೇಳ್ತಾ ಇದೆಯಾ? ಖಂಡಿತ ಇದೆ ಅದಕ್ಕೆ. ಎಷ್ಟೇ ಆದರೂ ಈ ಮನೆ ಹಿರಿ ಸೊಸೆ ನೀವೇ ಅಲ್ವಾ? ಹಾಗಾಗಿ ಪೂಜೆ ಪುನಸ್ಕಾರ ಅಂಥದ್ದು ಏನೇ ಇದ್ದರೂ ನೀವೇ ಮಾಡಬೇಕು. ಅಪ್ಪನ ಫೇವ್ರೇಟ್ ಸೊಸೆನೂ ನೀವೇ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಬೈಕ್ ಅನ್ನೋದು ನನ್ನ ಪರ್ಸ್ನಲ್ ಥಿಂಗ್. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಸೌಂದರ್ಯ ಅದ್ರಲ್ಲೇನಿದೆ, ಬಿಡು. ಹೋಗಮ್ಮ, ಗಾಡಿ ಸ್ಟಾರ್ಟ್ ಮಾಡು. ಸೌಂದರ್ಯ ತಗೊಳ್ಳಿ. ಚಿರು, ಒಂದು ರೌಂಡ್ ಕರ್ಕೊಂಡು ಹೋಗುವ. ಚಿಕ್ಕಮ್ಮವ ಪರವಾಗಿಲ್ಲ, ಇನ್ಯಾವತ್ತಾದ್ರೂ ಹೋಗ್ತೀನಿ. ಸುಮ್ಮನೆ ಲೇ, ಪೂಜೆ ಆದ್ಮೇಲೆ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಬಿಡ್ಬಾರ. ಬಾ ಬಾ ಅಮ್ಮ, ಬಾ ಬರ್ರಿ, ಕರ್ಕೊಂಡು ಹೋಗ.